ಕಳೆದ ಹಲವಾರು ದಿನಗಳಿಂದ ತಿಂಗಳುಗಳಿಂದ ರಾಘವೇಂದ್ರ ಅವರು ನಿರಂತರವಾಗಿ ಇಲ್ಲಿ 2 ಪ್ರಾಜೆಕ್ಟ್ಗೆ ನಾನು ಬರಲೇಬೇಕು ಅಂತ ಕೇಳ್ಕೊಂತ ಇದ್ರು. ಒಂದು ESI ಆಸ್ಪತ್ರೆ ಬಹಳ ನಿಧಾನಗತಿಯಲ್ಲಿ ಸಾಗ್ತಾ ಇದೆ, ಅದರ ಕನ್ಸ್ಟ್ರಕ್ಷನ್ ಬೇಗ ಮುಗಿಬೇಕು, ಈ ಭಾಗದ ಜನಕ್ಕೆ ಅದರ ಸೌಲಭ್ಯ ಬೇಗನೆ ಸಿಗುವಂಗಾಗಬೇಕು ಅಂತ ಹೇಳಿ. ಎರಡನೇದು ಕ್ಲಸ್ಟರ್ ಪ್ರಾಜೆಕ್ಟಿಗೆ ಇಲ್ಲೇನೋ ರೆಕಮೆಂಡೇಶನ್ ಆಗಿದೆ. ಹಿಂದೆ ಇದು ನಮ್ಮ MSME ಕ್ಲಾಸಿಫಿಕೇಶನ್ ಅಲ್ಲಿ ಬರ್ತಾ ಇರಲಿಲ್ಲ. ಈಗ ಕ್ಲಾಸಿಫಿಕೇಶನ್ ಅನ್ನ ನಾವು ಬದಲಾವಣೆ ಮಾಡಿದೀವಿ. ಅಂದ್ರೆ ಚಿಕ್ಕ ಉದ್ಯಮಗಳಂದ್ರೆ ಸುಮಾರು 25 ಕೋಟಿ ತನಕ, ಮಧ್ಯಮ ಸೂಕ್ಷ್ಮ ಅಂದ್ರೆ 25 ಕೋಟಿ, ಮಧ್ಯಮ ಅಂದ್ರೆ 100 ಕೋಟಿ ಮತ್ತು 125 ಕೋಟಿ, ದೊಡ್ಡ ಉದ್ಯಮ ಮಧ್ಯಮ ಉದ್ಯಮ ಅಂದ್ರೆ 500 ಕೋಟಿ ತನಕ ಅಂತ ಕ್ಲಾಸಿಫಿಕೇಶನ್ ಅನ್ನು ಚೇಂಜ್ ಮಾಡಿದ್ವಿ. ಮೊದಲು ಅದು 2 ಕೋಟಿ, 2.5 ಕೋಟಿ, 10 ಕೋಟಿ ತನಕ ಇತ್ತು. ಅದನ್ನ ಬದಲಾವಣೆ ಮಾಡಿದಕ್ಕೆ ಈ ಕ್ಲಸ್ಟರ್ ಅನ್ನು ಇಲ್ಲಿ ಕೊಡಕ್ಕೆ ಸಾಧ್ಯ ಆಯ್ತು. ನಾನು ಇವತ್ತು ಇಲ್ಲಿ ಬರೋದಕ್ಕೆ ಸಾಧ್ಯ ಆಯ್ತು. ಇದು ನಿಮ್ಮೆಲ್ಲರ ಇಂಡಸ್ಟ್ರಿಯಲಿಸ್ಟ್ ಅವರ ಅಪೇಕ್ಷೆ ಇತ್ತು, ಈ ಕ್ಲಾಸಿಫಿಕೇಶನ್ ಅನ್ನ ಚೇಂಜ್ ಮಾಡಬೇಕು. ಯಾಕಂದ್ರೆ ಯಾರೋ 2.5 ಕೋಟಿ ದಾಟ್ತಾರೆ ತಕ್ಷಣ ಅವರಿಗೆ ಸೂಕ್ಷ್ಮದಿಂದ ಅವ್ರು ಆಚೆ ಬರ್ತಾ ಇದ್ರು. ಆಗ ಸೂಕ್ಷ್ಮ ನಮ್ಮ ದೇಶದಲ್ಲಿ 90% ಹಣ ಮತ್ತು ಇಂಡಸ್ಟ್ರಿ ಇರೋದು ಸೂಕ್ಷ್ಮದವರೇ, ಮೈಕ್ರೋ ಇಂಡಸ್ಟ್ರೀಸ್ MSME ಅಲ್ಲಿ. ಈ ಎಲ್ಲ ಫೆಸಿಲಿಟಿ ಕೂಡ ಮೈಕ್ರೋ ಗವರ್ಮೆಂಟ್ ಆಫ್ ಇಂಡಿಯಾ ಫಂಡ್ ಮೈಕ್ರೋದವರಿಗೆ ಹೆಚ್ಚು ಬರುತ್ತೆ. ಯಾವಾಗ ಅವರು 2.5 ಕೋಟಿಯನ್ನು ದಾಟಿ ಮುಂದಕ್ಕೆ ಹೋಗ್ತಾರೆ, 260 ಆಗ್ತಾರೆ, ಆವಾಗ ಅದರಿಂದ ಅವರಿಗೆ ಸಿಗುವಂತ ಫೆಸಿಲಿಟಿ ಎಲ್ಲ ಬಂದ್ ಆಗ್ತಾ ಇತ್ತು. ಈ ಕಾರಣಕ್ಕಾಗಿ ದೇಶದ ಇಂಡಸ್ಟ್ರಿಯಲಿಸ್ಟ್ ಅವರ, ದೇಶದ ಎಲ್ಲ ಎಂಟರ್ಪ್ರಿನರ್ಸ್ ಅವರ ಅಪೇಕ್ಷೆ ಇತ್ತು, ಈ ಕ್ಲಾಸಿಫಿಕೇಶನ್ ಅನ್ನ ನಾವು ಚೇಂಜ್ ಮಾಡಬೇಕು. ಇದನ್ನು ಸ್ವಲ್ಪ MSME ಅನ್ನು ಸೂಕ್ಷ್ಮ ಉದ್ಯೋಗಗಳನ್ನು ಇನ್ನು ಮುಂದಕ್ಕೆ ತಗೊಂಡೋಗಲಿಕ್ಕೆ ಅವಕಾಶ ಮಾಡಬೇಕು. ಯಾರೋ ಸೂಕ್ಷ್ಮ ಇದ್ದವರು ಚೆನ್ನಾಗಿ ಬೆಳೆದಿದ್ದಾರೆ, 3 ಕೋಟಿ ಲಾಭ ಮಾಡಿದ್ದಾರೆ ಅಥವಾ 4 ಕೋಟಿಯ 5 ಕೋಟಿಯ ಬಿಸ್ನೆಸ್ ಮಾಡಿರೋ ಅಂದ್ರೆ ಅದರಿಂದ ಅವರು ಆಚೆ ಬರುವಂಗ ಆಗ್ಬಾರ್ದು, ತಕ್ಷಣವೇ ಅವರ ಫೆಸಿಲಿಟಿ ನಿಂತೋಗುತ್ತೆ ಅನ್ನುವಂತ ಒಂದು ಡಿಮಾಂಡ್ ಇತ್ತು. ಈ ಕಾರಣಕ್ಕಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಟೋಟಲಿ MSME ಕ್ಲಾಸಿಫಿಕೇಶನ್ ಅನ್ನ ನಾವು ಚೇಂಜ್ ಮಾಡಿದ್ವಿ. ಇವತ್ತು 10 ಕೋಟಿ ಬಿಸ್ನೆಸ್ ಮಾಡುವ ತನಕದ್ದು ನಿಮ್ಗೆ ಸೂಕ್ಷ್ಮ ಉದ್ಯಮದಲ್ಲಿ ಬರುತ್ತೆ. ಉಳಿದಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗೋದಿಲ್ಲ. 25 ಕೋಟಿ, 100 ಕೋಟಿ, 125 ಕೋಟಿ ಮತ್ತು 500 ಕೋಟಿ ತನಕ ಕೂಡ MSME ಅಂಡರ್ ಅಲ್ಲಿ ಕ್ಲಾಸಿಫಿಕೇಶನ್ ಅಲ್ಲಿ ಬರುವಂತದ್ದು ನಿಮ್ಮೆಲ್ಲರಿಗೆ ಗೊತ್ತಾಗಿದೆ. ಆ ಕಾರಣಕ್ಕಾಗಿ ಈ ಪ್ರಾಜೆಕ್ಟ್ ಇವತ್ತು ಊರ್ಜಿತ ಆಗುತ್ತೆ, ಇಲ್ಲಾಂದ್ರೆ ಇದು ಬರ್ತಾ ಇರಲಿಲ್ಲ, ಈ ಕ್ಲಾಸಿಫಿಕೇಶನ್ ಅಂಡರ್ ಅಲ್ಲಿ ಅದು ಬರ್ತಾ ಇರಲಿಲ್ಲ. ಇವತ್ತು ಅಪೇಕ್ಷೆ ಇರುವಂತದ್ದು ಇಲ್ಲಿ ಈ ಕ್ಲಸ್ಟರ್ ಪ್ರಾಜೆಕ್ಟ್ ನಾವು ದೇಶದಲ್ಲಿ ಬೇರೆ ಬೇರೆ ಕ್ಲಸ್ಟರ್ ಮಾಡ್ತಾ ಇದೀವಿ. ಅದು ಫುಡ್ ಪ್ರೊಸೆಸಿಂಗ್ ಕ್ಲಸ್ಟರ್ ಇರ್ಬೋದು, ಕಾಯರ್ಗೆ ಸಂಬಂಧಪಟ್ಟಂತ ಕ್ಲಸ್ಟರ್ ಇರ್ಬೋದು, KVICಗೆ ಅಂದ್ರೆ ಖಾದಿಗೆ ಸಂಬಂಧಪಟ್ಟಂತ ಕ್ಲಸ್ಟರ್ ಇರ್ಬೋದು. ದೇಶದಲ್ಲಿ ಆಯಾ ಭಾಗದಲ್ಲಿ ಯಾವುದು ಡಿಮಾಂಡ್ ಇದೆ ಅದರ ಆಧಾರದಲ್ಲಿ ನಾವು ಕ್ಲಸ್ಟರ್ಗಳನ್ನ ಮಾಡ್ತಾ ಇದೀವಿ. ಕ್ಲಸ್ಟರ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಒಂದು ಗ್ರೂಪ್ ಆಫ್ ದಿ ಎಂಟರ್ಪ್ರಿನರ್ಸ್ ಒಟ್ಟು ಸೇರ್ಬೇಕು, ಒಟ್ಟಿಗೆ ಅವರು ಬಿಸ್ನೆಸ್ ಮಾಡಬೇಕು, ಒಂದೇ ಕಡೆ ಫೆಸಿಲಿಟೇಷನ್ ಸೆಂಟರ್ ಅವ್ರಿಗೆ ಇರುತ್ತೆ ಅನ್ನುವಂಥದ್ದು ಕ್ಲಸ್ಟರ್ ಇರುತ್ತೆ. ಆ ಕಾರಣಕ್ಕಾಗಿ ಇವತ್ತು ಇಲ್ಲಿ ಫೌಂಡ್ರಿ ಕ್ಲಸ್ಟರ್ ಅನ್ನ ಮಾಡ್ಬೇಕು ಅನ್ನುವಂತ ಶಿವಮೊಗ್ಗದ ಜನರ ಅಪೇಕ್ಷೆ, ಹಾಗೇನೆ ಇಂಡಸ್ಟ್ರಿಗಳ ಅಪೇಕ್ಷೆ. ಈ ಅಪೇಕ್ಷೆಯಂತೆ ಇವತ್ತು ನಮಗೆ ಈ ಮನವಿಯನ್ನ ಸಲ್ಲಿಸಿದ್ದಾರೆ. ಇಷ್ಟು ದಿನಗಳ ಕಾಲ ಅದು ರಾಜ್ಯ ಸರ್ಕಾರದಲ್ಲಿ ಪೆಂಡಿಂಗ್ ಇತ್ತು, ಈಗ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಬಂದಿದೆ ಅನ್ನುವಂಥದ್ದನ್ನ ನಾವು ಖಾತ್ರಿ ಮಾಡ್ಕೊಂಡಿದ್ದೀವಿ. ಅದರಂತೆ ಇವತ್ತು ಮುಂದಿನ ಮೀಟಿಂಗ್ ಅಲ್ಲಿ, ಮುಂದೆ ಯಾವಾಗ ನಮ್ಮ ಮೀಟಿಂಗ್ ನಡೆಯುತ್ತೆ ಅದರಲ್ಲಿ ಇದನ್ನ ಡೆಲ್ಲಿಯಲ್ಲಿ ಮೀಟಿಂಗ್ ಅಲ್ಲಿ ಇಟ್ಟು ಇದನ್ನ ಊರ್ಜಿತ ಮಾಡುವ ರೀತಿಯಲ್ಲಿ ನಾನು ಖಂಡಿತ ನನ್ನ ಪ್ರಯತ್ನವನ್ನ ಹಾಕ್ತೀನಿ ಅನ್ನುವಂತ ಭರವಸೆಯನ್ನ ನಾನು ಸನ್ಮಾನ್ಯ MP ರುದ್ರೇಗೌಡರು ಮತ್ತು ನಮ್ಮ ಚನ್ನಿ ಅವರಿಗೆ ಕೊಡಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಂಡಸ್ಟ್ರಿಯ ಸಂಬಂಧಪಟ್ಟಂತ ಎಲ್ಲ ಪದಾಧಿಕಾರಿಗಳಿಗೆ ಕೊಡಕ್ಕೆ ಇಷ್ಟಪಡ್ತೀನಿ. ನಾನು ಒಂದೇ ವಿನಂತಿ ಮಾಡೋದು, ಇವತ್ತು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾವಿದ್ದೀವಿ, ನಿಮ್ಗೆಲ್ಲರಿಗೂ ಗೊತ್ತಿದೆ MSME ಅಲ್ಲಿ ಇಂಡಸ್ಟ್ರಿ ಎಂಟರ್ಪ್ರಿನರ್ಸ್ ಇವತ್ತು ಉದ್ಯಮ ಪೋರ್ಟಲ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು. ಇಲ್ಲಿರುವಂತವ್ರು ಎಷ್ಟು ಜನ ಆಗಿದಾರೋ ನಂಗೆ ಗೊತ್ತಿಲ್ಲ, ಆದ್ರೆ ದಯಮಾಡಿ ನೀವೆಲ್ಲರೂ ಕೂಡ ಉದ್ಯಮ ಪೋರ್ಟಲ್ ಮತ್ತು ಉದ್ಯಮ ಅಸಿಸ್ಟ್ ಪೋರ್ಟಲ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇವತ್ತು ESIಗೆ ಸಂಬಂಧಪಟ್ಟಂತೆ ಕೂಡ ಸುಮಾರು 10,000ಕ್ಕಿಂತ ಹೆಚ್ಚು ಬೆನಿಫಿಷರೀಸ್ ಈ ಭಾಗದಲ್ಲಿ ಇರುವುದಕ್ಕಾಗಿ ಇವತ್ತು ವಿಶೇಷವಾಗಿ ಅದನ್ನು ಕೂಡ ನಾವು ಬಹಳಷ್ಟು ಬೇಗನೆ ಮಾಡಬೇಕಾಗಿದೆ. ಇಲ್ಲಿ ಡಿಸ್ಪೆನ್ಸರಿ ಆಗ್ಬೇಕು ಅನ್ನುವಂಥದ್ದು ಹೇಳ್ತಾರೆ. ಅದೇ ಒಂದ್ಸರಿ ಹಾಸ್ಪಿಟಲ್ ಪೂರ್ಣ ಆದ್ಮೇಲೆ ಡಿಸ್ಪೆನ್ಸರಿಗೆ ಎಷ್ಟು
ಪೇಷಂಟು ಐಪಿಎಸ್ ಆಧಾರದಲ್ಲಿ ನಾವು ಡಿಸ್ಪೆನ್ಸರಿ ಮತ್ತು ಹಾಸ್ಪಿಟಲ್ ಕೊಡೋದು ಅದನ್ನು ನಾವು ಲೆಕ್ಕ ಹಾಕಬೇಕಾಗುತ್ತೆ, ಅದರ ರಿಪೋರ್ಟನ್ನು ತಗೊಳ್ಬೇಕಾಗುತ್ತೆ. ಅದಕ್ಕಾಗಿ ESI ಹಾಸ್ಪಿಟಲು ಅದು ನಿಮಗೆ ಸಂಬಂಧಪಟ್ಟಿದ್ದು, ಯಾರಿಂದ ಕೂತಿದ್ದೀರಿ ನಮ್ಮ ಕಾರ್ಮಿಕರು ಅವರಿಗೆ ಸಂಬಂಧಪಟ್ಟಿರುವಂಥದ್ದು. ಕೇಂದ್ರ ಸರ್ಕಾರದ ಇನ್ನೊಂದು ಅಪೇಕ್ಷೆ ಇದೆ. ಇಷ್ಟು ದಿನಗಳ ಕಾಲ ನಾವು ಕೇವಲ ಫಾರ್ಮಲ್ ಲೇಬರರ್ಸ್ ಬಗ್ಗೆ, ಈ ದೇಶದಲ್ಲಿ ನಾವು ಸಂಘಟಿತ ಕಾರ್ಮಿಕರು ಇರುವುದು ಕೇವಲ 10% ಮಾತ್ರ, ಬಾಕಿ ಎಲ್ಲರೂ ಕೂಡ ಅಸಂಘಟಿತ ಕಾರ್ಮಿಕರು. ಇಲ್ಲಿನೂ ಅಷ್ಟೇ, ಇಂಡಸ್ಟ್ರಿಯಲ್ಲಿ 20 ಜನಕ್ಕಿಂತ ಜಾಸ್ತಿ ಆದ್ರೆ ಮಾತ್ರ ನೀವು ರಿಜಿಸ್ಟ್ರೇಷನ್ ಮಾಡ್ತೀರಿ ESI ಅಥವಾ EPFOದಲ್ಲಿ. ಅದಕ್ಕಿಂತ ಕಡಿಮೆ ಇದೆ, 10 ಸಂಖ್ಯೆ ಇದೆ, 5 ಸಂಖ್ಯೆ ಇದೆ ಅಂದ್ರೆ ಅವ್ರು ಯಾರಿಗೂ ಕೂಡ ರಿಜಿಸ್ಟ್ರೇಷನ್ ಆಗಲ್ಲ, ಅವರೆಲ್ಲ ಇನ್ಫಾರ್ಮಲ್ ಕಾರ್ಮಿಕರಲ್ಲಿ ಬರುತ್ತೆ. ಇವತ್ತು ಪ್ರಧಾನಮಂತ್ರಿಯವರ ಇಚ್ಛೆ ಇರುವಂತದ್ದು ಇಂಥ ಇನ್ಫಾರ್ಮಲ್ ಫಾರ್ಮರ್ಸ್ಗೆ ಕೂಡ ಬರುವಂತದಿಂದಲೇ ESI ಮತ್ತು EPFOದ ಫೆಸಿಲಿಟಿ ಸಿಗಬೇಕು, ಇದು ನಮ್ಮ ಅಪೇಕ್ಷೆ ಇರುವಂತದ್ದು. ಅದಕ್ಕಾಗಿ ಕೇಂದ್ರ ಸರ್ಕಾರ ಇವತ್ತು ಲೇಬರ್ ಕೋಡ್ ಅನ್ನ ಚೇಂಜ್ ಮಾಡಕ್ಕೆ, ಅದರಲ್ಲಿ ಬದಲಾವಣೆಯನ್ನು ತರೋದಕ್ಕೆ ಪ್ರಯತ್ನವನ್ನು ಮಾಡ್ತಿದೆ. ಇವತ್ತಿಗೂ ನಮ್ಮ ದೇಶದಲ್ಲಿ 29 ಆಕ್ಟ್ಗಳಿದ್ದಾವೆ, ತುಂಬಾ ಹಳೆ ಆಕ್ಟ್ಗಳು, ಬ್ರಿಟಿಷರ ಕಾಲದಿಂದ ಹಿಡಿದು ಇವತ್ತಿನ ತನಕ ಎಲ್ಲ ಆಕ್ಟ್ಗಳಿದ್ದಾವೆ. ಬ್ರಿಟಿಷರು ನಮ್ಮೆಲ್ಲರನ್ನ ಕಾರ್ಮಿಕರಂತೆ ನೋಡ್ತಾ ಇರಲಿಲ್ಲ, ಸ್ಲೇವ್ಗಳಾಗಿ ನೋಡ್ತಾ ಇದ್ರು, ಗುಲಾಮರಂತೆ ನೋಡ್ತಾ ಇದ್ರು. ಆ ಕಾನೂನನ್ನ ಇವತ್ತು ಇಟ್ಕೊಂಡಿದೀವಿ. ಅದಕ್ಕಾಗಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು 2020ರಿಂದಲೇ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ದೇಶದಲ್ಲಿ ನಮ್ಮ ಇವತ್ತಿನ ಪರಿಸ್ಥಿತಿಗೆ ತಕ್ಕಂತೆ ಕಾನೂನಲ್ಲಿ ಬದಲಾವಣೆಗಳಾಗಬೇಕು. ಈ ಎಲ್ಲ ಕಾನೂನನ್ನ ಮರ್ಜಿ ಮಾಡಿ 29 ಆಕ್ಟ್ಗಳನ್ನ ಮರ್ಜಿ ಮಾಡಿ 4 ಕೋಡ್ಗಳಲ್ಲಿ ಅದನ್ನು ತರಬೇಕು. ಅದರಿಂದ ನಮ್ಮ ಜನಕ್ಕೆ ಎಲ್ಲ ರೀತಿಯ ಸೌಲಭ್ಯಗಳು ಕೂಡ, ESI ಸೌಲಭ್ಯ, EPFO ಸೌಲಭ್ಯ, ಪೆನ್ಷನ್ ಸೌಲಭ್ಯ, ಅವರ ಸುರಕ್ಷೆ ಸೌಲಭ್ಯ, ಅವರಿಗೆ ಸಮಾನ ವೇತನದ ಸೌಲಭ್ಯ, ಇದೆಲ್ಲವೂ ಸಿಗುವ ರೀತಿಯಲ್ಲಿ ಆಗ್ಬೇಕು ಅನ್ನುವಂಥ ಪ್ರಯತ್ನವನ್ನ ನಮ್ಮ ದೇಶದ ಪ್ರಧಾನಿ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿದೆ. ಹಲವಾರು ರಾಜ್ಯಗಳಲ್ಲಿ ಹಲವಾರು ಕ್ವರಿಗಳ ಕಾರಣಕ್ಕಾಗಿ ಅದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಆದಷ್ಟು ಬೇಗನೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನುವಂಥ ವಿಶ್ವಾಸ ಕೂಡ ನಮ್ಮಲ್ಲಿದೆ. ಆ ಕಾರಣಕ್ಕಾಗಿ ಇವತ್ತು ನನಗೆ ಬಹಳ ಖುಷಿಯಾಗಿದೆ ಈ ಕ್ಲಸ್ಟರ್ಗೆ ಬಂದು ಆದಷ್ಟು ಬೇಗನೆ ಇದು ಶಿಲಾನ್ಯಾಸ ಮತ್ತು ಉದ್ಘಾಟನೆ ಆಗುವ ರೀತಿಯಲ್ಲಿ ಕೂಡ ಆಗಲಿ. ಮತ್ತು ಈ ಭಾಗದ ಜನಕ್ಕೆ ಇವತ್ತು ಒಳ್ಳೆಯ ಸ್ಟ್ಯಾಂಡ್ ನಮ್ಗೆ ತುಂಬಾ ಅನಿವಾರ್ಯತೆ ಇದೆ. ಒಳ್ಳೆಯ ಸ್ಟ್ಯಾಂಡಿನ ಅನಿವಾರ್ಯತೆ, ರಿಯೂಸೇಬಲ್ ಸ್ಟ್ಯಾಂಡ್ ಅನಿವಾರ್ಯತೆ ಕೂಡ ನಮ್ಮ ರಾಜ್ಯಕ್ಕಿದೆ. ರಾಜ್ಯದಲ್ಲಿ ಇವತ್ತು ಪಾಲಿಸಿಗಳೇ ಕಡಿಮೆ ಇರುವ ಕಾರಣಕ್ಕಾಗಿ ನಾವು ಬಹಳ ಕಟ್ಟಡ ಕಾರ್ಮಿಕರಂತೂ ಬಹಳ ಪರಿತಪಿಸ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಇವತ್ತು ಖಂಡಿತ ಇದನ್ನು ಮಾಡಿಕೊಡೋದಕ್ಕೆ ಮುಂದಿನ ಮೀಟಿಂಗ್ ಅಲ್ಲಿ ಇಟ್ಟು ಇದಕ್ಕೆ ಏನೇನೋ ಟೆಕ್ನಿಕಲ್ ಸಮಸ್ಯೆಗಳು ಬರಬಹುದು, ಅದೆಲ್ಲವನ್ನ ನಿವಾರಿಸಿ ಅದಕ್ಕೆ ಬೇಕಾದಂತ ಮಾಹಿತಿಯನ್ನ ಪಡ್ಕೊಂಡು ಇದನ್ನು ಮಾಡೋದಕ್ಕೆ ಕೇಂದ್ರ ಸರ್ಕಾರದ ಅನುದಾನ ಇದರಲ್ಲಿ ಸುಮಾರು 21 ಕೋಟಿಗಳಿರುತ್ತೆ. ಒಟ್ಟು 30 ಕೋಟಿ ಪ್ರಾಜೆಕ್ಟ್, 21 ಕೋಟಿ ಕೇಂದ್ರ ಸರ್ಕಾರ ಏನು ಕೊಡಬಹುದು, ಅದನ್ನ ಆದಷ್ಟು ಬೇಗನೆ ಇದಕ್ಕೆ ಕೊಡುವ ರೀತಿಯಲ್ಲಿ ಮಾಡ್ತೀವಿ ಅನ್ನುವಂತ ಒಂದು ಪ್ರಯತ್ನ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿ ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.